ಹಲೋ ಗೈಸ್, ಲಾಸ್ಟ್ ಕ್ಲಾಸಲ್ಲಿ ನಾವು ಏಜಸ್ ಟಾಪಿಕ್ ಮೇಲೆ ಕ್ಲಾಸಸ್ನ ಸ್ಟಾರ್ಟ್ ಮಾಡಿದ್ವಿ. ಈ ಕ್ಲಾಸಲ್ಲೂ ಕೂಡ ಏಜಸ್ ಟಾಪಿಕ್ ಮೇಲೆ ಪ್ರಾಬ್ಲಮ್ನ ಬಿಡಿಸೋಣ. ಕೇಳಿದರೆ ಎಕ್ಸಾಮ್ನಲ್ಲಿ ನೋಡಿ ಫ್ರೆಂಡ್ಸ್, ದ ಸಮ್ ಆಫ್ ದ ಏಜಸ್ ಆಫ್ ಎ, ಬಿ ಆ್ಯಂಡ್ ಸಿ ಈಸ್ 95. ವಾಟ್ ವಾಸ್ ದ ಸಮ್ ಆಫ್ ದೇರ್ ಏಜಸ್ 5 years ago? ಎ, ಬಿ, ಸಿ ಇವರ 3 ಏಜಸ್ ಮೊತ್ತ ಏನ್ ಕೇಳಿದರೆ ಅಂದ್ರೆ 95 ಅಂತ ಹೇಳಿದರೆ 5 ವರ್ಷಗಳ ಹಿಂದೆ ಅವರ ಏಜಸ್ ಮೊತ್ತ ಎಷ್ಟಿತ್ತು ಅಂತ ಕೇಳಿದ್ದಾರೆ. ಈ ತರ ಇದ್ದಾಗ ನೋಡಿ, ಇವೆಲ್ಲ ಗ್ರೂಪ್ ಡಿ ಆ ತರ ಎಕ್ಸಾಮ್ ಅಲ್ಲಿ ಕೇಳ್ತಾರೆ ಫ್ರೆಂಡ್ಸ್. 90 ನೋಡಿ, ಎ ಪ್ಲಸ್ ಬಿ ಪ್ಲಸ್ ಸಿ ಒಟ್ಟು ಮೊತ್ತ ಎಷ್ಟಿದೆ? 95 ಇದೆ. ಅವರೆಷ್ಟು ಕೇಳಿದ್ರು? 5 ವರ್ಷಗಳ ಹಿಂದೆ. 5 ವರ್ಷಗಳ ಹಿಂದೆ ಅಂದ್ರೆ ನೋಡಿ, ಎದ 5 ವರ್ಷ, ಬಿದ 5 ವರ್ಷ, ಸಿದ 5 ವರ್ಷ, ಟೋಟಲ್ ಎಷ್ಟಾಯ್ತು? 15 ವರ್ಷ ಮೈನಸ್ ಮಾಡಿ ಎಷ್ಟಾಗುತ್ತೆ? 80. ಸೊ 5 ವರ್ಷಗಳ ಹಿಂದೆ ಎ, ಬಿ ಮತ್ತೆ ಸಿ ಇವ್ರ 3 ಜನದ್ದು ಒಟ್ಟು ಮೊತ್ತ 80 ಇರುತ್ತೆ ಫ್ರೆಂಡ್. ನೋಡಿ ಗೈಸ್, ನೆಕ್ಸ್ಟ್ ಕ್ವಶನ್. ಆದಿತ್ಯ ವಾಸ್ ಬಾರ್ನ್ 4 years ಆಫ್ಟರ್ ಇಸ್ ಫಾದರ್ ಮ್ಯಾರೇಜ್. ಇಸ್ ಮದರ್ ಈಸ್ 2 years ಯಂಗರ್ ದೆನ್ ಇಸ್ ಫಾದರ್, ಬಟ್ 29 years elder ದೆನ್ ಆದಿತ್ಯ, who is 10 years old. At what age did father get married? ಆದಿತ್ಯ ಅವರ ತಂದೆ ಮದುವೆಯಾದ 4 ವರ್ಷಗಳ ನಂತರ ಜನಿಸ್ತಾನೆ. ಅವನ ತಾಯಿ 2 ವರ್ಷ ಚಿಕ್ಕವಳು ಆದಿತ್ಯ ತಂದೆಗಿಂತ, ಬಟ್ ಆದ್ರೆ 29 ವರ್ಷ ದೊಡ್ಡವಳಾಗಿರ್ತಾಳೆ ಆದಿತ್ಯನಿಗಿಂತ. ಯಾವಾಗ ಅಂದ್ರೆ 10 ವರ್ಷವನ್ನ ಆಗಿದ್ದಾಗ ಆದಿತ್ಯ. ಅಟ್ ವಾಟ್ ಏಜ್ ಡಿಡ್ ಫಾದರ್ ಗೆಟ್ ಮ್ಯಾರಿಡ್? ಆದಿತ್ಯನ ತಂದೆ ಮದುವೆಯಾದಾಗ ಅವನ ವಯಸ್ಸು ಎಷ್ಟು ಅಂತ ಕೇಳಿದ್ದಾರೆ. ನೋಡಿ, ಪ್ರಶ್ನೆನ ಅರ್ಥ ಮಾಡ್ಕೋಬೇಕು. ಸ್ವಲ್ಪ ಟ್ರಿಕಿ ಆಗಿದೆ, ಈಸಿಯಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ನಿಮ್ಗೆ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ನೋಡಿ ಗೈಸ್, ಏನಂತ ಕೇಳಿದ್ದಾರೆ? ಆದಿತ್ಯ ಮತ್ತೆ ಫಾದರು ಮತ್ತೆ ಮದರ್ 3 ಜನ ಇದ್ದಾರೆ. ಈಗ ಇಲ್ಲಿ ನೋಡಿ, ಒಂದು ಹಿಂಟ್ ಕೊಟ್ಟಿದ್ದಾರೆ. ಇಸ್ ಮದರ್ ಈಸ್ 2 years ಯಂಗರ್ ದೆನ್ ಇಸ್ ಫಾದರ್, ಬಟ್ 29 years ಎಲ್ಡರ್ ದೆನ್ ಆದಿತ್ಯ, ಹೂ ಇಸ್ 10 years old. ಆದಿತ್ಯಗೆ 10 ವರ್ಷ ಇದ್ದಾಗ 29 ವರ್ಷ ದೊಡ್ಡವಳು. ಇವಳಿಗೆ 10 ವರ್ಷ ಅಂದ್ರೆ ಇವಳಿಗಿಂತ 29 ವರ್ಷ ದೊಡ್ಡವಳು ಅಂದ್ರೆ ಅವಳಿಗೆ 39 ವರ್ಷ ಆಗಿರುತ್ತೆ. ನೋಡಿ ಗೈಸ್, ಮದರ್ಗೆ ಈಗ 39 ವರ್ಷ. ಹೇಗೆ ಅಂತ ಹೇಳಿದ್ರೆ, ಮಗನಿಗಿಂತ 29 ವರ್ಷ ದೊಡ್ಡವಳು ಅಂದ್ರೆ ಈಗ ಮಗನಿಗೆ 10 ವರ್ಷ ಇರುತ್ತೆ. 29 ವರ್ಷ ದೊಡ್ಡವಳು ಅಂದ್ರೆ ತಾಯಿಗೆ ಎಷ್ಟು ವರ್ಷ? 39 ವರ್ಷ ಇರುತ್ತೆ. ಬಟ್ ಇವಳು ಇಸ್ ಮದರ್ ಇಸ್ 2 years ಯಂಗರ್ ದೆನ್ ಇಸ್ ಫಾದರ್ ಅಂದ್ರೆ ಆದಿತ್ಯನ ತಂದೆಗಿಂತ ಎಷ್ಟು ವರ್ಷ? 2 ವರ್ಷ ಚಿಕ್ಕವಳು. 2 ವರ್ಷ ಚಿಕ್ಕವಳು ಅಂದ್ರೆ ಇವನ್ಗೆ ಎಷ್ಟು ವರ್ಷ ಆಗಿರ್ಬೇಕು? 41 years ಆಗ್ಬೇಕು. ನೋಡಿ, ಆದಿತ್ಯನ್ಗೆ 10 ವರ್ಷ ಇದ್ದಾಗ ಫಾದರ್ಗೆ 41 ವರ್ಷ ಇರುತ್ತೆ ಅವನ ಫಾದರ್ಗೆ. ಅವಳ ತಾಯಿಗೆ ಎಷ್ಟು ವರ್ಷ ಇರುತ್ತೆ? 39 ವರ್ಷ ಇರುತ್ತೆ. ಓಕೆನಾ? ಸೊ ನೋಡಿ, ಆದಿತ್ಯ ವಾಸ್ ಬಾರ್ನ್ 4 years ಆಫ್ಟರ್ ಇಸ್ ಫಾದರ್ ಮ್ಯಾರೇಜ್. ಯಾವಾಗ? ಈಗ ಆದಿತ್ಯನಿಗೆ 10 ವರ್ಷ ಇದ್ದಾಗ ಅವ್ರ ತಂದೆಗೆ 41 ವರ್ಷ, ತಾಯಿಗೆ 39 ವರ್ಷ. ಈಗ ಇದರಲ್ಲಿ 10 ಕಳಿರಿ, 10 ಕಳೆದ್ರೆ ಎಷ್ಟು? 31. ಅಂದ್ರೆ ಇವನು ಜನನ ಆದಾಗ, ಆದಿತ್ಯ ಜನನ ಆದಾಗ ಅಂದ್ರೆ ಅವನು ಹುಟ್ಟಿದಾಗ ಅವರ ತಂದೆಗೆ ಎಷ್ಟು ವರ್ಷ ಆಗಿರುತ್ತೆ? 31 ವರ್ಷ ಆಗಿರುತ್ತೆ. ಅವ್ರ ಕ್ವಶನ್ ಏನ್ ಕೇಳಿರೋದು? ವಾಟ್ ಏಜ್ ಡಿಡ್ ಫಾದರ್ ಗೆಟ್ ಮ್ಯಾರಿಡ್? ಅವನು ಯಾವ ಏಜ್ ನಲ್ಲಿ ಮದುವೆ ಆಯ್ತಾನೆ ಅಂತ ತಾನೇ ಕೇಳಿರೋದು. ಅದರಲ್ಲಿ ಅವನು ಮದುವೆ ಆಗಿ 4 ವರ್ಷಗಳ ನಂತರ ಆದ್ಮೇಲೆ ತಾನೇ ಅವನು ಹುಟ್ಟೋದು. ಸೊ 31 ಮೈನಸ್ 4 ಮಾಡಿ ಎಷ್ಟಾಗುತ್ತೆ? 7. ಸೊ ಗೊತ್ತಾಯ್ತಾ ಫ್ರೆಂಡ್ಸ್? ಅವನ್ಗೆ 27 ವಯಸ್ಸಿದ್ದಾಗ ಅವನ್ ಮದುವೆ ಆಗುತ್ತೆ. ನೋಡಿ, ಸ್ವಲ್ಪ ಟ್ರಿಕ್ಕಿ ಆಗಿದೆ, ಬಟ್ ಅರ್ಥ ಮಾಡ್ಕೋಬೇಕು. ಕಾನ್ಸೆಪ್ಚುಯಲ್ ವೈಸ್ ಇದೆ ನೋಡಿ.
ಆದಿತ್ಯ ವಾಸ್ ಬಾರ್ನ್ 4 years ಆಫ್ಟರ್ ಇಸ್ ಫಾದರ್ ಮ್ಯಾರೇಜ್. ಅವನ ತಂದೆಯ ಮದುವೆಯಾಗಿ 4 ವರ್ಷಗಳ ನಂತರ ಆದಿತ್ಯ ಜನಿಸ್ತಾನೆ. ಇಸ್ ಮದರ್ ಇಸ್ 2 years ಯಂಗರ್ ದೆನ್ ಇಸ್ ಫಾದರ್. ಆದಿತ್ಯನ ತಾಯಿ ಅವನ ತಂದೆಗಿಂತ ಆದಿತ್ಯನ ತಂದೆಗಿಂತ 2 ವರ್ಷ ಚಿಕ್ಕವಳಾಗಿರ್ತಾಳೆ, ಸರಿನಾ. ಬಟ್ ಆದ್ರೆ 29 ವರ್ಷ ದೊಡ್ಡವಳು. ಯಾರಿಗೆ? ಆದಿತ್ಯನ್ ಕಂಪೇರ್ ಮಾಡಿದ್ರೆ. ಈಗ ಆದಿತ್ಯನ್ಗೆ 1 ವರ್ಷ ಅಂದ್ರೆ 29 ವರ್ಷ ಅವಳು ದೊಡ್ಡವಳಾಗಿರ್ತಾಳೆ. ಬಟ್ ಹೂ ಇಸ್ 10 years ಓಲ್ಡ್. ಹೂ ಅಂದ್ರೆ ಯಾರು ಇಲ್ಲಿ? ಆದಿತ್ಯ. ಆದಿತ್ಯ 10 ವರ್ಷ ಇದ್ದಾಗ, ಸರಿನಾ, 10 ವರ್ಷ ಇದ್ದಾಗ ಎಷ್ಟಾಗುತ್ತೆ ಇವಳಿಗೆ? 39 ಆಗುತ್ತೆ, ಸರಿನಾ. ಆದಿತ್ಯಳಿಗೆ 10 ವರ್ಷ ಇದ್ದಾಗ 39 ಹೆಂಗಾಯ್ತು ಅಂದ್ರೆ ಆದಿತ್ಯಗಿಂತ 29 ವರ್ಷ ದೊಡ್ಡವಳಾಗಿರ್ತಾಳೆ ಅಲ್ವಾ. ಅದೇ ನಮ್ಗೆ ಹಿಂಟ್ ಕೊಟ್ಟಿರೋದು, ಸರಿನಾ. ಆದಿತ್ಯಂಗೆ 10 ವರ್ಷ ಇದ್ದಾಗ ಇವಳಿಗೆ 39 ಆಗುತ್ತೆ ಅವಳ ತಾಯಿಗೆ. ಇವಳಿಗೆ 39 ಆದಾಗ ಆದಿತ್ಯನ ತಂದೆಗೆ 41. ಹೇಗೆ ಅಂದ್ರೆ 2 ವರ್ಷ ದೊಡ್ಡವಳು ತಾನೆ, 2 ವರ್ಷ ಚಿಕ್ಕವಳು ಫಾದರ್ಗೆ ಕಂಪೇರ್ ಮಾಡಿದ್ರೆ. ಓಕೆನಾ, ನಮಗ್ ಸಿಕ್ತು 10 ವರ್ಷ ಇದ್ದಾಗ ಅವನಿಗೆ ಆದಿತ್ಯನ್ಗೆ ಅವ್ರ ತಂದೆಗೆ 41 ವರ್ಷ ಆಗುತ್ತೆ, ತಾಯಿಗೆ 39 ವರ್ಷ ಆಗುತ್ತೆ. ಬಟ್ -10 ಮಾಡಿ. -10 ಏನಕ್ಕೆ ಮಾಡ್ತೀವಿ ಅಂದ್ರ ಅವ್ರಿಗೆ ಯಾವಾಗ ಜನನ ಆಯ್ತು ಅನ್ನಕ್ಕೆ. ಜನನ ಆದಾಗ ಅವ್ರಿಗೆ ಎಷ್ಟು ಏಜ್ ಆಗುತ್ತೆ? ಇವನ್ಗೆ 31, ಸರಿನಾ. ಮದರ್ಗೆ ಎಷ್ಟಾಗುತ್ತೆ? 10 years ಮೈನಸ್ ಮಾಡಿದ್ರೆ 29. ಸೊ ಅವಾಗ್ಲೂ ಅಷ್ಟೇ ತಾನೆ ನೋಡಿ, ಅವಾಗ್ಲೂ 2 ವರ್ಷ ದೊಡ್ಡವರೇ ತಾನೆ ಅವಾಗ್ಲೂ. ಓಕೆನಾ. ಸೊ ಈಗ 31 ವರ್ಷ ಅವನಿಗೆ ಯಾವಾಗ ಆಗುತ್ತೆ ಅಂದ್ರೆ ಆದಿತ್ಯ ಜನನ ಆದಾಗ 31 ವರ್ಷ ಅಂದ್ರೆ ಅವ್ನು ಹುಟ್ಟೋದು ಯಾವಾಗ? ಆದಿತ್ಯ ಮದುವೆಯಾಗಿ 4 ವರ್ಷ ಆದ್ಮೇಲೆ ಅಂದ್ರೆ. ಸೊ 31ಕ್ಕೆ -4 ಮಾಡಿದ್ರೆ 27. 27ನೇ ಏಜಲ್ಲಿ ಅವ್ನು ಮದುವೆ ಆಗುತ್ತೆ. 27ನೇ ಏಜಿಗೆ ಮದುವೆ ಆದ್ಮೇಲೆ 4 ವರ್ಷ ಆದ್ಮೇಲೆ ಅವನು ಮಗ ಹುಡ್ತಾನೆ ಆದಿತ್ಯ, ಸರಿನಾ, 31ನೇ ಏಜ್ಗೆ. ಸೊ ಇಲ್ಲೇನು ಕ್ವಶನ್ ಕೇಳಿದರೆ, ಅಟ್ ವಾಟ್ ಏಜ್ ಡಿಡ್ ಫಾದರ್ ಗೆಟ್ ಮ್ಯಾರಿಡ್? ಯಾವ ಏಜಲ್ಲಿ, ವಯಸ್ಸಿನಲ್ಲಿ ಆದಿತ್ಯನ ಫಾದರ್ ಮ್ಯಾರಿಡ್ ಆದ್ರು ಅಂದ್ರೆ 28 ಏಜಲ್ಲಿ. ನೆಕ್ಸ್ಟ್ ಪ್ರಶ್ನೆ ಫ್ರೆಂಡ್ಸ್. ದ ಟೋಟಲ್ ಏಜಸ್ ಆಫ್ ಎ, ಬಿ ಅಂಡ್ ಸಿ ಈಸ್ 96. 5 years ago the ratio of their ages was 2:3:4. what is the present ages of C? ನೋಡಿ, ಟೋಟಲ್ ಏಜ್ ಕೊಟ್ಟಿದ್ದಾರೆ ಎ, ಬಿ, ಸಿದು. ಪ್ರೆಸೆಂಟ್ ಏನು ಇಲ್ಲಿ ಹೇಳಿಲ್ಲ ಅಂದ್ರೆ ಅದು ಪ್ರೆಸೆಂಟ್ ಅಂತ. ಪ್ರೆಸೆಂಟ್ ಏಜಸ್ ಆಫ್ ಎ, ಬಿ, ಸಿದು ಎಷ್ಟು? ಟೋಟಲ್ 96. 5 years ago ದ ರೇಷಿಯೋ ಆಫ್ ಏಜಸ್ ವಾಸ್ 2:3:4. 5 ವರ್ಷಗಳ ಹಿಂದೆ ಅವರು ಎ, ಬಿ, ಸಿದು ರೇಷಿಯೋ ಕೇಳಿದ್ದಾರೆ. ರೇಷಿಯೋ ಎಷ್ಟಿದೆ? 2:3:4 ಅಂತ ಕೇಳಿದ್ದಾರೆ. ಸೊ ನಮ್ಗೆ ಕೇಳಿರೋದು ಇಲ್ಲಿ ಟೋಟಲ್ ಈಗಿನ ಪ್ರೆಸೆಂಟ್ ಏಜ್ದು ಅವ್ರ 3 ಜನದ್ದು ಒಟ್ಟು ಮೊತ್ತ 96 ಆಗಿದೆ. 5 ವರ್ಷಗಳ ಹಿಂದೆ ಏನ್ ಕೊಟ್ಟಿದ್ದಾರೆ? ರೇಷಿಯೋ ಕೇಳಿದ್ದಾರೆ. ಸೊ ನಮ್ಗೆ 5 ವರ್ಷದ ಹಿಂದೆ ಅಂದ್ರೆ ಇದಕ್ಕೆ 5, ಬಿ 5, ಸಿ 5, ಸರಿನಾ. ಇವ್ರ 3 ಜನದ್ದು 5 ಎಷ್ಟಾಯ್ತು? 15 ಆಯ್ತು. 15ನ ನಾವು ಮೈನಸ್ ಮಾಡಬೇಕು, ಯಾಕೆಂದ್ರೆ ನಾವು 5 ವರ್ಷ ಹಿಂದಕ್ಕೆ ಹೋಗ್ಬೇಕಲ್ವಾ. ರೇಷಿಯೋ 5 ವರ್ಷ ಹಿಂದೆ ಇದೆ. ಸೊ 5 ವರ್ಷ ಹಿಂದಕ್ಕೆ ಹೋದ್ರೆ ಎಷ್ಟಾಗುತ್ತೆ? 81. ಇದು 81 ಯಾವುದು ಅಂದ್ರೆ 5 ವರ್ಷ ಹಿಂದಕ್ಕೆ ಹೋಗಿರೋದು. 5 ವರ್ಷ ಹಿಂದಕ್ಕೆ ಹೋಗಿರೋದು ಎ ಪ್ಲಸ್ ಬಿ ಪ್ಲಸ್ ಸಿ, ಇವ 3ರ ಒಟ್ಟು ಮೊತ್ತ 81 ಇದೆ. ಅವ್ರು ಕೇಳಿರೋದೇನು? ವಾಟ್ ಈಸ್ ದ ಪ್ರೆಸೆಂಟ್ ಏಜ್ ಆಫ್ ಸಿ? ಸಿ ಬೇಕಲ್ವಾ ನಮ್ಗೆ. ಅವ್ರ ಟೋಟಲ್ ಮೊತ್ತ ಎಷ್ಟಿದೆ? 2:3:4. ಎಷ್ಟಾಯ್ತು ಟೋಟಲ್? 4, 3, 7, 7, 8, 9. ಸೊ 9 ಯಾವುದು? ಇದು 5 ವರ್ಷದ ಹಿಂದೆ ಟೋಟಲ್ 9 ಇದೆ. ನಮ್ಗೆ 5 ವರ್ಷದ ಹಿಂದೆ ಟೋಟಲ್ ಎಷ್ಟು ಸಿಕ್ಕಿದೆ? 81 ಇದೆ. 81. 9ಗೆ 81 ಆಯ್ತು ಅಂದ್ರೆ 1ಗೆ ಎಷ್ಟಾಗುತ್ತೆ? 9. ನಮ್ಗೆ ಯಾವ್ದು ಬೇಕಾಗಿರೋದು? ಸಿ ಎಷ್ಟಿದೆ? 4 ಇದೆ ಅಲ್ವಾ, ಇಂಟು 4 ಮಾಡಿ 36 ಆಯ್ತು. ಈ 36 ಯಾವುದು? 5 ವರ್ಷದ ಹಿಂದೆ ಸಿ ನ ಏಜ್ 36 ಇರುತ್ತೆ ಅಂದ್ರೆ 5 ವರ್ಷ ಆದ್ಮೇಲೆ ಫ್ರೆಂಡ್ಸ್ ಏನ್ ಮಾಡ್ತೀರಾ? 36 + 5 ಟೋಟಲ್ ಎಷ್ಟು? 41. ಸೊ ಸಿದು ಈಗಿನ ಏಜ್ ಎಷ್ಟು ಅಂತ ಹೇಳಿದ್ರೆ 41 ಇರುತ್ತೆ ಫ್ರೆಂಡ್. ಅಕಸ್ಮಾತ್ ಈಗ ನಮ್ಗೆ ಬಿ ಕೇಳಿರ್ತಾರೆ ಅಂತ ಇಟ್ಕೊಳ್ರಪ್ಪ. ಬಿದು ಎಷ್ಟಿದೆ? ನಮ್ಗೆ 1ರದು 9 ಅಂತ ಗೊತ್ತಾಯ್ತು. ಬಿದು ಎಷ್ಟಿದೆ? 5 ವರ್ಷಗಳ ಹಿಂದೆ ಎಷ್ಟು? 3 ಪಾರ್ಟ್ ಇದೆ. ಸೊ 3ನ ಮಲ್ಟಿಪ್ಲೈ ಮಾಡಿ 27 ಆಗುತ್ತೆ. ಎಷ್ಟಿದು? 5 ವರ್ಷಗಳ ಹಿಂದೆ 27 ಆಯ್ತು ಬಿದು ಅಂದ್ರೆ. ಈಗ ಪ್ರೆಸೆಂಟ್ ಎಷ್ಟು? 5 ವರ್ಷನ ಆಡ್ ಮಾಡಿ ಅಷ್ಟೇ. ಇಲ್ಲಿ
5 ವರ್ಷ ಆಡ್ ಮಾಡಿದ್ರೆ ಎಷ್ಟಾಗುತ್ತೆ? 32. 5 ವರ್ಷ ಆಡ್ ಮಾಡಿದ್ರೆ ಎಷ್ಟಾಗುತ್ತೆ ಫ್ರೆಂಡ್? 32.